ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ನಿರೀಕ್ಷಿತ ತೃಪ್ತಿಯೂ ಅಲ್ಲದ, ತಿರಸ್ಕಾರ ಅಸಮಾಧಾನವಿಲ್ಲದ, ಮಧ್ಯಂತರ ಸಮಾಧಾನಕಾರ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ. ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರಕ್ಕೆ ಮಾದಿಗ ಸಮಾಜದ ಸ್ಪಂದನೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೃತಜ್ಞತೆ. ವಿಜಯೋತ್ಸವ ಗಮನಾರ್ಹವಾಗಿದೆ. ರಾಜ್ಯ ವಿಧಾನಸಭೆ ಅಧಿವೇಶನದಲ್ಲಿ ಒಳ ಮೀಸಲಾತಿ ಅನುಷ್ಠಾನ ಮತ್ತು ವರ್ಗೀಕರಣ ಶೇಕಡಾವಾರು ಘೋಷಣೆ ನಂತರ ಪರಿಶಿಷ್ಟ ಜಾತಿಗಳಿಂದ, ಅದರಲ್ಲೂ ಮಾದಿಗ ಸಮಾಜದಿಂದ ಬಹಿರಂಗ ಸ್ಪಂದನೆ ಭಾರೀ ಕುತೂಹಲ ಮೂಡಿಸಿತು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಿಸಿ 1997ರಲ್ಲಿ ರಾಜ್ಯದಲ್ಲಿ ಆರಂಭಗೊಂಡ ಹೋರಾಟಕ್ಕೆ ಜಿಲ್ಲೆಯ ಕೊಡುಗೆ ಅತ್ಯಂತ ಮಹತ್ವವಾಗಿದೆ. ವರ್ಗೀಕರಣ ಹೋರಾಟಕ್ಕೆ ಸಂಬಂಧಿಸಿದ ಬೆಂಗಳೂರು ಮತ್ತು ರಾಯಚೂರಿನಲ್ಲಿ ಏಕಕಾಲಕ್ಕೆ ಹೋರಾಟ ಆರಂಭ ಇತಿಹಾಸ. ಈಗ ಒಳ ಮೀಸಲಾತಿ ಅನುಷ್ಠಾನದಲ್ಲಿ ಸಂದರ್ಭದಲ್ಲಿ ಪ್ರಮುಖ ಚರ್ಚೆಯ ಕೇಂದ್ರವಾಗಿದೆ. ಸುದೀರ್ಘ 30 ವರ್ಷಗಳ ನಿರಂತರ ಹೋರಾಟದ ಫಲ. ಒಳ ಮೀಸಲಾತಿಗೆ ಸಂಬಂಧಿಸಿದ NY ಹನುಮಂತಪ್ಪ, ಸದಾಶಿವ ಮತ್ತು ನಾಗಮೋಹನ್ ದಾಸ್ ಆಯೋಗ ರೂಪ ಪಡೆದು ಪ್ರಸಕ್ತ ಅಧಿವೇಶನದಲ್ಲಿ ಸರ್ಕಾರದ ಆದೇಶವಾಗಿ ಹೊರಬಿದ್ದಿದ್ದು, ಅಧಿವೇಶನಕ್ಕೆ ಸಂಬಂಧಿಸಿದ ನಗರದಲ್ಲಿ ಹಿಂದೂ ಬೈಕ್ ಮೆರವಣಿಗೆ ಮೂಲಕ ಮಾದಿಗ ಸಮಾಜ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೃತಜ್ಞತೆ ಸಲ್ಲಿಸಿ ವಿಜಯೋತ್ಸವ ನಡೆಸಲಾಯಿತು. ಎಡಗೈ ಮತ್ತು ಬಲಗೈ ಸಮಾಜಗಳಿಗೆ ತಾಳ ಶೇಕಡಾ 6 ಮತ್ತು ಉಳಿದ ಸಮಾಜಗಳಿಗೆ ಶೇಕಡಾ 5 ಒಳ ಮೀಸಲಾತಿಗೆ ಬಹುತೇಕ ಪರಿಶಿಷ್ಟ ಜಾತಿ ಸಮಾಜಗಳು ಸ್ಪಂದಿಸಿವೆ ಎನ್ನುವುದಕ್ಕೆ ಹಿಂದಿನ ನಗರದಲ್ಲಿ ನಡೆದ ಮಾದಿಗ ಸಮಾಜದ ವಿಜಯೋತ್ಸವ ನಿದರ್ಶನವಾಗಿದೆ. ಒಳ ಮೀಸಲಾತಿ ಹೋರಾಟದ ಮುಖಂಡರಾದ ಎಸ್ ಮಾರಪ್ಪ ಅವರು ಮಾತನಾಡುತ್ತಾ, ಒಳ ಮೀಸಲಾತಿ ವಿಂಗಡಣೆಯಲ್ಲಿ ಮಾದಿಗ ಸಮಾಜಕ್ಕೆ ಶೇಕಡಾ 7ರಷ್ಟು ಒಳ ಮೀಸಲಾತಿ ದೊರೆಯಬೇಕಿತ್ತು. ಈ ಹೋರಾಟವನ್ನು ಮುಂಬರುವ ದಿನಗಳಲ್ಲಿ ಮುಂದುವರಿಸಲಾಗುತ್ತದೆ. ಪ್ರಸ್ತುತ ಶೇಕಡಾ 6 ಮೀಸಲಾತಿ ನೀಡಿದ ಮುಖ್ಯಮಂತ್ರಿಗಳ ನಿರ್ಧಾರಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದು ಹೇಳಿದರು. ಸರ್ ತಿನ್ಸ್ರಿ ತಿನ್ಸಪ್ಪ ಮರೆ ಬರ್ಸಾವೆ ತಿನ್ಸಪ್ಪ ವರ್ಷಗಳ ಕಾಲ ಇವತ್ತು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ಮಾದಿಗ ದಂಡೋರ ಸುದೀರ್ಘ 30 ವರ್ಷಗಳಿಂದ ಒಳ ಮೀಸಲಾತಿ ಬಗ್ಗೆ ನಾನಾ ರೀತಿಯಲ್ಲಿ ಇವತ್ತು ಹೋರಾಟಗಳನ್ನು ಮಾಡಿ ಇವತ್ತು ಬಹಳಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಹೋರಾಟ ಮಾಡಿ ಇವತ್ತು ಎಷ್ಟೋ ಜನ ಬೆಳಗಾವಿಯಲ್ಲಿ, ಬೆಂಗಳೂರಿನಲ್ಲಿ ಅರವತ್ತೆಲ ಸೇವೆ ಮಾಡಿ, ಅರವತ್ತೆಲ ಹೋರಾಟಗಳನ್ನು ಮಾಡಿ ಇವತ್ತು ಜೈಲುವಾಸಿ ಹಾಗೂ ಮತ್ತು ಅದರಲ್ಲಿ ಬಹಳಷ್ಟು ಜನ ಹೋರಾಟದಲ್ಲಿ ಇವತ್ತು ಸತ್ತಿದ್ದಾರೆ ಕೂಡ. ಆ ಕಾರಣಕ್ಕೆ ಇವತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಇವತ್ತು ಆಯೋಗ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಆ ಸಮಿತಿಯಲ್ಲಿ ಇವತ್ತು ನಾಗಮೋಹನ್ ದಾಸ್ ಅವರ ಸಮಿತಿಯನ್ನು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅದನ್ನು ಒಪ್ಪಿ ಇವತ್ತು ಮಾದಿಗರಿಗೆ 6% ಹಾಗೂ ಚೆಲುವಾದಿಗಳಿಗೆ 6% ಮತ್ತು ಸ್ಪೃಶ್ಯ ಜಾತಿಗಳಿಗೆ 5% ಆಗಿ ಈ ರೀತಿಯಾಗಿ 3 ಭಾಗಗಳಾಗಿ ಇವತ್ತು ವರ್ಗೀಕರಣವನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ನಮ್ಮ ಮಾದಿಗ ಸಮಾಜದ ಪರವಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತೇವೆ, ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಇವತ್ತು ಈ ವಿಜಯೋತ್ಸವ ಕೂಡ ನಮ್ಮ ಮುಖ್ಯಮಂತ್ರಿಗಳು ಸಲ್ಲುತ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡುತ್ತೇನೆ. ನಮ್ಮ ಸಮಾಜ ಕಡೆಯಿಂದ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಒಳ ಮೀಸಲಾತಿ ಸುದೀರ್ಘವಾದಂಥ ಹೋರಾಟ. ನಾವು ನಿರೀಕ್ಷೆ ಏನು ಇಟ್ಟುಕೊಂಡಿದ್ದೋ ಆ ನಿರೀಕ್ಷೆಗೆ ಸರ್ಕಾರ ಸ್ಪಂದಿಸಿಲ್ಲ ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬ ಹೋರಾಟಗಾರರು ತಿಳ್ಕೊಳ್ಬೇಕಾಗಿದೆ. ನಾವು
ಮಾದಿಗರಿಗೆ 7% ಸಿಗುತ್ತದಂತಕ್ಕಂಥದ್ದು ನಮ್ಮ ಜನಸಂಖ್ಯಾ ಲೆಕ್ಕಪತ್ರ. ಆದರೆ ಇವತ್ತು ನಾಗಮೋಹನ್ ದಾಸ್ ಅವರ ವರದಿಯನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ ಕಸದ ಬುಟ್ಟಿಗೆ ಹಾಕಿ ನಾಗಮೋಹನ್ ದಾಸ್ ಅವರು ಶಿಫಾರಸು ಮಾಡಿರ್ತಕ್ಕಂಥ ಎಲ್ಲ ಶಿಫಾರಸುಗಳನ್ನು ಕಸದ ಬುಟ್ಟಿಗೆ ಹಾಕಿ ಸರ್ಕಾರ 3 ಭಾಗಗಳನ್ನಾಗಿ ಮಾಡಿರ್ತಕ್ಕಂಥದ್ದು ಮಹಾದ್ರೋಹ. ಇದರಲ್ಲಿ ಏನೋ ತೃಪ್ತಿಕರವಾದಂಥ ಬಹುಮಾನ ನಮಗಷ್ಟೇ, ಸಮಾಧಾನಕರವಾದಂಥ ಬಹುಮಾನ ಫಸ್ಟ್ ಅಲ್ಲ, ಸೆಕೆಂಡ್ ಅಲ್ಲ, ಥರ್ಡ್ ಅಲ್ಲ, ಸಮಾಧಾನಕರ ಭಾವದಲ್ಲಿ ಇವತ್ತು ಹೋರಾಟಗಾರರು ಸಮಾಧಾನವಾಗಿದ್ದೀವಿ. ಈ ಸರ್ಕಾರಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ಮತ್ತೆ ನಮಗೆ 7% ಸಿಗ್ತವರೆಗೆ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸಾಮಾಜಿಕ ನಾಯಕರಾಗಿ ನಡೆದಿರ್ತಕ್ಕಂಥ ಮೀಸಲಾತಿ ಚಳವಳಿ ಬಹುಶಃ ಜಗತ್ತಿನಲ್ಲೇ ಒಂದು ದಾಖಲಾತಿ. ಜಗತ್ತಿನಲ್ಲಿ ಯಾವುದೇ ಸಮುದಾಯ ಸಮಾನತೆಗಾಗಿ ನಡೆಸ್ತಕ್ಕಂಥ ಚಳವಳಿಗಳು ಅವು ಯಶಸ್ವಿಯಾಗ್ತವೆ. ಆದರೆ ಬಹಳ ಸುದೀರ್ಘವಾಗಿ ನಡೆತಕ್ಕಂಥ ಚಳವಳಿಗಳಲ್ಲಿ ಈ ಒಳ ಮೀಸಲಾತಿ ಚಳವಳಿ ಒಂದು. ಆದರೆ ಈ ಚಳವಳಿಯಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಬದುಕಿದ್ದಾರೆ. ಇವತ್ತು ಅಲೆಮಾರಿಗಳು ನಮ್ಮ ಜೊತೆಗಿದ್ದರು, ಅವ್ರಿಗಾಗಿಲ್ಲ. ಅವರು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಾದರೂ ಆಗ್ಬೋದು. ಆದರೆ ಇದ್ರ ಜೊತೆಗೆ ಕಳೆದ 12 ದಿನಗಳಿಂದ ಬೆಂಗಳೂರಿನಲ್ಲಿ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿ ಇವತ್ತಿಗೂ ಕಂಡಿದೆ. ಅದರಲ್ಲಿ ಸಿದ್ದರಾಮಯ್ಯನವರು 7ನೇ ತಾರೀಕಿಗೆ ಅವರು ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಣಯ ಅದಲ್ಲ, ಅದು ಬಹಳ ಅನುಚ್ಛೇದ ಮಟ್ಟಿಗೆ ಅವರ ಸ್ವತಂತ್ರವಾದಂಥ ನಿರ್ಣಯ. ಅದಕ್ಕೆ ಯಾರು ಬೆಂಬಲಿಸುತ್ತಿಲ್ಲ. ಕಾಂತರಾಜ್ ಕಮಿಷನ್ ಯಾವ ರೀತಿ ತನ್ನ ಕಣ್ಣು ಮುಂದೆ ಅದನ್ನು ಮೂಡಿಕೊಂಡು ಮಾಡಿದ್ರು, ಇದಂಗೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಅವತ್ತು ಒಂದು ಸಣ್ಣ ತಂತ್ರ ಹೂಡಿದ್ರು. ಅದು ಸಕ್ಸಸ್ ಆಯಿತು. ನಂತರ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಇದಾಗಿದೆ. ಆದರೆ ನಾವು ಮೊದಲಿಂದ ಕೂಡ ಜನಸಂಖ್ಯೆವಾರ ನಾವು ಹೆಚ್ಚಿಗಿದ್ದೀವಿ, 7% ಕೊಡಬೇಕಂತ ನಾವು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ಕೂಡ ನಾವು ನಮ್ಮ ಅರ್ಜಿಗಳನ್ನು ನಮ್ಮ ಮನವಿಗಳನ್ನು ಕೊಟ್ಟಿದ್ದೀವಿ. ನಾವು ಕೊನೆಯ ಪಕ್ಷದಲ್ಲಿ ನಮ್ಮ KH ಮಿಲಪ್ ಸಾಹೇಬರು 6.5% ಅವರು ಕೊಟ್ಟರೆ ಕೊಟ್ಕೊಂಡಿದ್ರು. ಅವ್ರನ್ನ ಮತ್ತೆ ಬೇರೆ ರೀತಿಯಲ್ಲಿ ಅವ್ರನ್ನ ಸಮಾಧಾನ ಮಾಡಿದಂಗೆ ಕಾಣಿಸ್ತದೆ. ಆದರೆ ನಮಗೆ 100ಕ್ಕೆ 100 ಸಂತೃಪ್ತಿಯಲ್ಲಿದ್ದು, ಆದರೆ ಸಮಾಧಾನಕರವಾಗಿದೆ. 30 ವರ್ಷಗಳ ಹೋರಾಟ ಸಮಾಧಾನಕರವಾಗಿದೆ. ಮುಂದಿನ ದಿನಗಳಲ್ಲಿ ಬಹುಶಃ ನಮ್ಮ 7% ಹೋರಾಟ ಕಂಟಿನ್ಯೂ ಸಂತೃಪ್ತಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಬೆಳಗಾವಿ ಸೇರಿ ಮೇಲ್ಭಾಗದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆ ಹಿನ್ನೆಲೆ 2.60 ಲಕ್ಷ ಕ್ಯೂಸೆಕ್ ನೀರು ಕೃಷ್ಣಾ ನದಿಗೆ ಬಿಡಲಾಗಿದ್ದು, ಗುರ್ಜಾಪುರ ಸೇತುವೆ ಮುಳುಗುವ ಹಂತಕ್ಕೆ ನೀರು ಹರಿಯುತ್ತಿದೆ. ಹೌದು, ರಾಯಚೂರು ತಾಲೂಕಿನಲ್ಲಿ ಉಕ್ಕಿ ಹರಿಯುತ್ತಿರುವ ಕೃಷ್ಣಾ ನದಿ ನೀರಿನಿಂದ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ಸೇತುವೆಯ ರಂಧ್ರಗಳಿಂದ ಚಿಲುಮೆಯಂತೆ ಹೊಕ್ಕುತ್ತಿರುವ ನೀರು. ಸದ್ಯ ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ 2.60 ಲಕ್ಷ ಕ್ಯೂಸೆಕ್ ಹೊರಹರಿಯುವ ಇದ್ದು, ಒಂದು ವೇಳೆ ಹೆಚ್ಚಿನ ನೀರು ಬಂದರೆ ಗ್ರಾಮಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿದೆ. ಗುರ್ಜಾಪುರ, ಕಾಡ್ಲೂರು, ಅರ್ಶಣಗಿ ಸೇರಿದಂತೆ ಹಲವು ಗ್ರಾಮಗಳಿಗೆ ಪ್ರವಾಹ ಆತಂಕ ಎದುರಾಗಿದ್ದು, ಜಿಲ್ಲಾ ಆಡಳಿತ ಹೈ ಅಲರ್ಟ್ ಘೋಷಿಸಿ ಗ್ರಾಮಾಂತರ ನದಿ ಪಾತ್ರದ ಜಾನುವಾರುಗಳು ನದಿಗೆ ಇಳಿಯದಂತೆ ಎಚ್ಚರಿಕೆ ನೀಡಿದೆ. ರಾಯಚೂರು ಸೀಮಾಂತರದ ಜಮೀನಿನ ಸರ್ವೆ ನಂಬರ್ 1476ರಲ್ಲಿ ಒಟ್ಟು ವಿಸ್ತೀರ್ಣ 65 ಎಕರೆ 00 ಗುಂಟೆ ಜಮೀನಿನಲ್ಲಿ ಅಕ್ರಮವಾಗಿ ವಾಸ ಮಾಡುತ್ತಿರುವವರನ್ನು ತೆರವುಗೊಳಿಸಬೇಕು ಎಂದು ದಲಿತ ಪರ ಮುಖಂಡರು ವಿಶ್ವನಾಥ ಪಟ್ಟಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಈ ಜಮೀನಿನಲ್ಲಿ ತಾಯರೆಡ್ಡಿ ತಂದೆ ಹನುಮಂತ ಅವರು ಅನೇಕ ವರ್ಷಗಳಿಂದ ಸಾಗುವಳಿ ಮಾಡಲಾಗುತ್ತಿದೆ. ಭೂ ನ್ಯಾಯ ಮಂಡಳಿಯಿಂದ ಸಾಗುವಳಿ ಮಾಡುತ್ತಿರುವ ಇವರಿಗೆ ಗೇಣು ಮಂಜೂರಾಗಿದೆ. ತಾಯರೆಡ್ಡಿ ಅಣ್ಣನ ಹಾಗೂ ಮಲ್ಲೇಶಪ್ಪ ಇವರ ಹೆಸರಲ್ಲಿ ಪಾಣಿ ಕೂಡ ಇದೆ ಎಂದರು.
ಆದರೆ ಗೇಣಿದಾರರಿಗೆ ಮಂಜೂರಾದ ಜಮೀನಿನಲ್ಲಿ ಅನಾಮಿಕ ವ್ಯಕ್ತಿಗಳು ನಾವೇ ಇನಾಮದಾರರೆಂದು ಮಾರಾಟ ಮಾಡಿದ್ದಾರೆ. ಅವರಿಂದ ಖರೀದಿಸಿದ ಸಾರ್ವಜನಿಕರು ಅನಧಿಕೃತವಾಗಿ ನಮ್ಮ ಜಮೀನುಗಳಲ್ಲಿ ಅಕ್ರಮವಾಗಿ ಪ್ರವೇಶಿಸಿ ಗುಡಿಸಲು ಮತ್ತು ಮನೆ ನಿರ್ಮಾಣ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಈ 3 ಸರ್ವೆ ನಂಬರ್ ನಮ್ಮ 3 ಜನ ಅಸ್ಪೃಶ್ಯ ಸಮಾಜದವರಾಗಿದ್ದು ಮತ್ತು ಆರ್ಥಿಕವಾಗಿ ಪ್ರಬಲರಾಗಿಲ್ಲ. ನಾವು ರಾಜಕೀಯ ಪ್ರಭಾವಗಳ ಬಲ ಇಲ್ಲದವರಾಗಿದ್ದೇವೆ. ನಮಗೆ ಸದರಿ ಮನೆಗಳನ್ನು ತೆರವುಗೊಳಿಸಲು ಸಹಕಾರ ನೀಡುವುದಿಲ್ಲ. ಮುಖ್ಯಮಂತ್ರಿಗಳಿಗೆ ಜೂನ್ 12, 2025 ಮನವಿ ಸಲ್ಲಿಸಿ ನಮ್ಮ ಜಮೀನಿನಲ್ಲಿ ಅಕ್ರಮವಾಗಿ ನೆಲೆಸಿರುವವರನ್ನು ತೆರವುಗೊಳಿಸಬೇಕು ಎಂದು ಮಾಡಿಕೊಳ್ಳಲಾಗಿದೆ. ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಜಿಲ್ಲಾಡಳಿತದೊಂದಿಗೆ ಮಾತನಾಡಿ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದ್ದಾರೆ. ಆಯುಕ್ತರಿಗೆ ಒಂದು ಪತ್ರ ಬರೆದು ನೀವು ಯಾವುದೋ ಬೇಕಾತ ಕೊಡಬಾರದು ಅಂತ ಅವರಿಗೆ ಕ್ಲಿಯರ್ ಆಗಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದರಂತೆ ಇಲ್ಲಿ ಪತ್ರ ಬರೆದಿದ್ದಾರೆ. ಇಮ್ಮರನ್ನು ಕೊಟ್ಟಿದ್ದಾರೆ. ಇಮ್ಮರ ದಿನಾಂಕ 8 ತಾರೀಕು ಕೊಟ್ಟಿದ್ದಾರೆ. 1/7/25 ಕೊಟ್ಟಿದ್ದಾರೆ. ನಮಗೆ ಎಂಬರ ಕೊಟ್ಟಿದ್ದಾರೆ. ಅವರಿಗೆ ಯಾವ ಬೇಕಾತ ಕೊಡಲಿಲ್ಲ ಅಂತೇಳಿ ಈಗಾಗಲೇ ನಾವು ಮುಖ್ಯಮಂತ್ರಿಗಳು ಸಹ ಮತ್ತು ಕಂದಾಯ ಮಂತ್ರಿಗೆ ಮನವಿ ಮಾಡಿಕೊಂಡಿದ್ದೀವಿ. ಈಗಾಗಲೇ ಒಂದು ವೇಳೆ ನೀವು ರೆಗ್ಯುಲರೈಸ್ ಮಾಡಿಕೊಂಡ್ರೆ ಅದನ್ನ ಭೂ ಸ್ವಾಧೀನ ಮಾಡಿಕೊಂಡು ಅವರಿಗೆ ಮನೆಯಿದ್ದಾರೆ ಹಂಚಿಕೊಂಡು ನಮಗೆ ಪರಿಹಾರ ಕೊಡು ಅಂತ ಕೇಳಿದ್ದೀವಿ. ಅದರ ಬಗ್ಗೆ ಮೊನ್ನೆ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದ ಎಂ ಶಾಂತಪ್ಪ ಅವರು ಜಿಲ್ಲಾಧಿಕಾರಿಗಳು ಆಯುಕ್ತರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಇದನ್ನು ಪರಿಶೀಲಿಸಿ ಕ್ರಮ ಜರುಗಿಸಿ ವರದಿ ತೋರಿಸಿದ್ರು. ಈಗಾಗಲೇ ರಾಯಚೂರಲ್ಲಿ ಬಲಾಢ್ಯ ರಾಜಕೀಯ ಬಂದು ಅವ್ರಿಗೆ ಬೇಕಾತ ಕೊಡಿಸಲು ಪ್ರಯತ್ನ ಮಾಡ್ತಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಆಯುಕ್ತರಿಗೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಮಾಡಬಾರದು ಅಂತ ಹೇಳಿ. ಕಾಂಗ್ರೆಸ್ ಪಕ್ಷದವರೇ ಅದ್ರಾಗ ಒಂದು ಗುಂಪು ರೈಲ್ವೆ ಕಡೆ ನಿಲ್ಲಿದ ಆಯುಕ್ತರಿಗೆ ಒಂದು ಪತ್ರ ಬರೆದು ನೀವು ಯಾವುದೋ ಬೇಕಾತ ಕೊಡಬಾರದು ಅಂತ ಅವರಿಗೆ ಕ್ಲಿಯರ್ ಆಗಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದರಂತೆ ಇಲ್ಲಿ ಪತ್ರ ಬರೆದಿದ್ದಾರೆ. ಇಮ್ಮರನ್ನು ಕೊಟ್ಟಿದ್ದಾರೆ. ಇಮ್ಮರ ದಿನಾಂಕ 8 ತಾರೀಕು ಕೊಟ್ಟಿದ್ದಾರೆ. 1/7/25 ಕೊಟ್ಟಿದ್ದಾರೆ. ನಮಗೆ ಎಂಬರ ಕೊಟ್ಟಿದ್ದಾರೆ. ಅವರಿಗೆ ಯಾವ ಬೇಕಾತ ಕೊಡಲಿಲ್ಲ ಅಂತೇಳಿ ಈಗಾಗಲೇ ನಾವು ಮುಖ್ಯಮಂತ್ರಿಗಳು ಸಹ ಮತ್ತು ಕಂದಾಯ ಮಂತ್ರಿಗೆ ಮನವಿ ಮಾಡಿಕೊಂಡಿದ್ದೀವಿ. ಈಗಾಗಲೇ ಒಂದು ವೇಳೆ ನೀವು ರೆಗ್ಯುಲರೈಸ್ ಮಾಡಿಕೊಂಡ್ರೆ ಅದನ್ನ ಭೂ ಸ್ವಾಧೀನ ಮಾಡಿಕೊಂಡು ಅವರಿಗೆ ಮನೆಯಿದ್ದಾರೆ ಹಂಚಿಕೊಂಡು ನಮಗೆ ಪರಿಹಾರ ಕೊಡು ಅಂತ ಕೇಳಿದ್ದೀವಿ. ಅದರ ಬಗ್ಗೆ ಮೊನ್ನೆ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದ ಎಂ ಶಾಂತಪ್ಪ ಅವರು ಜಿಲ್ಲಾಧಿಕಾರಿಗಳು ಆಯುಕ್ತರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಇದನ್ನು ಪರಿಶೀಲಿಸಿ ಕ್ರಮ ಜರುಗಿಸಿ ವರದಿ ತೋರಿಸಿದ್ರು. ಈಗಾಗಲೇ ರಾಯಚೂರಲ್ಲಿ ಬಲಾಢ್ಯ ರಾಜಕೀಯ ಬಂದು ಅವ್ರಿಗೆ ಬೇಕಾತ ಕೊಡಿಸಲು ಪ್ರಯತ್ನ ಮಾಡ್ತಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಆಯುಕ್ತರಿಗೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಮಾಡಬಾರದು ಅಂತ ಹೇಳಿ. ಕಾಂಗ್ರೆಸ್ ಪಕ್ಷದವರೇ ಅದ್ರಾಗ ಒಂದು ಗುಂಪು ರೈಲ್ವೆ ಕಡೆ ನಿಲ್ಲಿದ ನೀರು ಬೆಳಕು ಕೊಡಬೇಕಂತ ಒಂದು ಇದೆ ನಿಯಮ ಅದ ಮಾಡಿದ್ದಾರೆ. ಈಗಾಗಲೇ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಇದರಲ್ಲಿ ರಾಯಚೂರು ನಗರ ಸರ್ವೆ ನಂಬರ್ 1476 ವಿಸ್ತೀರ್ಣ 4 ಎಕರೆ ಗುಂಟೆ 4 ಎಕರೆ ಮತ್ತು 1476 3 ಎಕರೆ 13 ಗುಂಟೆ 1476 3 ಎಕರೆ ಈ ವಿಷಯಕ್ಕೆ ಖಾತೆ ಕೊಡುವುದು ಸ್ಥಗಿತಗೊಳಿಸಿ ಯಾವ ಖಾತೆ ಈ ಸರ್ವೆ ನಂಬರ್ ನೀಡುತ್ತಿರುವುದು ತಮಗೆ ಈ ಮೂಲಕ ಇಮಾರ ಮಾಡಿ ಸೂಚಿಸಿದಾಗ ಎತ್ತುಕೊಂಡಿದ್ದಾರೆ. ಅದಕ್ಕೆ ಲೆಟರ್ ಕೊಟ್ಟರೆ ಸ್ಟಾಪ್ ಆಗಿದೆ ಸರ್. ಅದಕ್ಕೆ ಮತ್ತೆ ಸ್ಟಾರ್ಟ್ ಆಗ್ತದ ಮತ್ತು ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ನೀವು ಮುಖಾಂತರ ಪ್ರಚಾರ ಮಾಡ್ತೀವಿ. ನಾವು ತಮ್ಮ ಕಡೆಯಿಂದ ಬಡ ಗೇಡಿದಾಗ ಇವರು ಎಸ್ಸಿಗಳಾಗಿದ್ದರು. ಇವ್ರು ಏನಾಗಿದೆ ಸರ್ ಅಲ್ಲಿ ಸ್ಟೇ ಇದ್ರು ಸರ್ ಹೋಗಿ ಮನೆಗಳು ಮಾಡ್ತಾರೆ. ಇವರೆಲ್ಲ ನೌಕರಿ ಮಾಡ್ಕೊತಿದ್ರು. ಇವ್ರ ತಂದೆ ತಾಯಿ ಇವರೆಲ್ಲ ಅಣ್ಣ ತಮ್ಮರು ವಿದ್ಯಾವಂತ ದೇವರು ಗೊತ್ತಿಲ್ಲ ಹೋಗೋದು ಗುಂಡಾಗ ಮಾಡಿ ಮಾಡ್ತಾ ಇದ್ರು. ಇವ್ರು ನಮ್ಮ ಗಮನಕ್ಕೆ ತಂದಿದ್ರು. ಈಗ ನಮ್ಗೆ 8 ದಿವಸ ಆಯ್ತು ಗಮನಕ್ಕೆ ಸಮಾಜಕ್ಕೆ ನಾವು ಹೋಗಿ ಸಮಾಜ ಪರವಾಗಿ ಜಿಲ್ಲಾಧಿಕಾರಿ ಭೇಟಿಯಾಗಿ ಜಿಲ್ಲಾಧಿಕಾರಿ